ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ಇವತ್ತು ಕರ್ನಾಟಕದ ಮಂದಿ ಪರಿಸ್ಥಿತಿ ಹಿಂಗೇ ಆಗ್ಬಿಟ್ಟ ನೋಡ್ರಿ. ಓಟ್ ಕೊಟ್ಟು ಅಧಿಕಾರದಾಗ ಕುಂದಿಸಿದ್ದಕ್ಕೆ ನರಕ ಅನುಭವಿಸ ಮಾಡ್ಲಿಕ್ಕತ್ತಾರ. ಅಲ್ಲ, ಇಲ್ಲಿ ಸರ್ಕಾರ ಅದನೋ ಅಥವಾ ತಾಲಿಬಾನಿ ಆಡಳಿತ ಅದನೋ ಅಂತ ಗೊತ್ತಾಗಕತ್ತಿಲ್ಲ ನೋಡ್ರಿ. ಅವ್ರ ಬ್ರದರಲ್ರಿ, ಮಹಾನ್ ಮೇಧಾವಿ. ಎಲ್ಲಿ ಹೋದ್ರು ಅವ್ರು ಅದೇ ರೀ, ಜಿಯೋ ಪಾಲಿಟಿಕ್ಸ್ನಾಗ PhD ಮಾಡಿ ಮೋದಿಜಿಗೆ ಟ್ರಂಪಿಗೆ ಎಲ್ಲ ಸಲಹೆ ಕೊಡೋರು. ಅವಾಗ ಹಾಕೊಂಡ್ ಹೋಗ್ಬೇಕು ಅಮೆರಿಕಾಗ ಅಂತಿರ್ತಾರಲ್ಲ. ನಿಮಗ್ ಹಾರೋದಂತಂದ್ರ ಬರೀ ಕಾಗಿನೇ ನೆನಪಾಗುದೇನ? ನಾ ಹೇಳಿದ್ದ ಕಾಗಿ ಅಲ್ರಪ್ಪ. ರಾಜ್ಯಕ್ಕೆ ಬಿಸ್ನೆಸ್ ತರ್ತೀನಿ, ಅಮೆರಿಕಾಗ್ ಹೋಗ್ತೀನಿ ಅನ್ನೋ ಖರ್ಗೆ, ನಾಟ್ ಕಾಗೆ. ಓಕೆನಾ? ನಂಗೀಗ ಬಹಳ ಟೆನ್ಷನ್ ಆಗ್ಲಿಕ್ಕತ್ತ ನೋಡ್ರಪ್ಪ. ಎಲ್ಲಿ ಅಪ್ಪ ಮಗ ಜಗಳಾಡ್ಕೊಂಡ್ ಬಿಡ್ತಾರೋ, ಕಚ್ಚಾಡ್ಕೊಂಡ್ ಬಿಡ್ತಾರೋ ಅಂತ ಟೆನ್ಷನ್ ನನಗ. ನಮ್ ಪ್ರಿಯಾಂಕ್ ಖರ್ಗೆ ಅವ್ರ ಗೊತ್ತಾಯ್ತಲ್ ನಿಮ್ಗ, ಭಯಂಕರ ಮೊಸರ್ನ್ಯಾಗೂ ಕಲ್ಲು ಹುಡುಕುವಂತ ಜಾಯ್ಮಾನ್ದವ್ರವ್ರು. ಅದು ಮೋದಿಯವರ ವಿಷಯಕ್ಕಷ್ಟೇನಾ ಅಥವಾ ಅಪ್ಪನ ವಿಷಯದಾಗೂ ಹಿಂಗೇನಾ ಅನ್ವಯಿಸ್ತದ ಅನ್ನೋದನ್ನ ನೋಡ್ಬೇಕಾಗ್ಯದ ನೋಡ್ರಪ್ಪ. ಈಗ ಯಾಕೆ ಹಿಂಗ್ ಹೇಳಲಿಕತ್ತೀರಂದ್ರೇನ ಗೊತ್ತಾಗಿಲ್ಲ ನಿಮಗ? ಮಲ್ಲಿಕಾರ್ಜುನ ಖರ್ಗೆ ಅವರು ರೈತರಿಗೆ ಎಂಥ ಅವಮಾನ ಮಾಡಿದ್ರಂತ ಹೇಳಿ. ನೋಡಪ್ಪ, ನೀ ಎಷ್ಟು ಎಕರೆ ಬಿತ್ತಿದ್ದಿ? 4 ಎಕರೆ. ನಂದು 40 ಎಕರೆ. ನಂದು ಇದಕ್ಕಿಂತ ವರ್ಷ ಆಗಿದೆ. ನನಗೇನು ಹೇಳ್ಬೋದು, ಅದೇನು 6 ಆಡದವಳು ಮುಂದೆ 3 ಆಡದವಳು ಮುಂದೆ ಕೇಳ್ತೀವಿ. ಆಯ್ತು, ಗೊತ್ತದ. ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ. ನನಗೆ ಇದ್ರ ಬಗ್ಗೆ ಗೊತ್ತದ. ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ತೊಗರಿ ಹೋಗ್ಯದ. ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು. ನಮಗೆ ಸಸ್ಟೇನ್ ಆಗಲ್ಲ. ಇಷ್ಟಿಷ್ಟು ಏರಿಯಾದಾಗ ಬಿತ್ತು. ಓಕೆ, ಮೋದಿ ಶಾಕ್ ಕೇಳಿ ತೊಗರಿ ಏನಂದ್ರಿ ಖರ್ಗೆ ಸಾಹೇಬ್ರೆ? ನಿಮ್ದು 40 ಎಕರೆ ಹಾಳಾಗ್ಯದಂದ್ರೆ ನೀವು ಮತ್ತ ರೈತ ಒಂದೇನ್ ಹೇಳ್ರಿ ಖರ್ಗೆ ಸಾಹೇಬ್ರೆ? ನಿಮಗ 40 ಎಕರೆ ಬೆಳೆ ಹಾಳಾದ್ರೂ ರೊಕ್ಕಕ್ಕೇನ್ ಕೊರತೆ ಇಲ್ಲ, ತೊಂದ್ರೆನೇ ಇಲ್ಲ ನಿಮಗ್. ಸೋನಿಯಾ ಮೇಡಮ್ ನಿಮಗೆಲ್ಲ ದಾರಿ ಮಾಡ್ಕೊಟ್ಟಾರ. ರಮೇಶ್ ಕುಮಾರ್ ಅವರೇ ಹೇಳಿಲ್ಲೇನು, ಕುಂತ ತಿಂದ್ರೂ ಅಷ್ಟ ಆಸ್ತಿ ಮಾಡ್ಯಾರ, ಕರಗುದಿಲ್ಲ ಅಂತ ಹೇಳಿ ಹೇಳ್ಯಾರಲ್ಲ, ಮಾಡ್ಕೊಟ್ರ ಅಂತ ಹೇಳಿ. ಆದ್ರ ಪಾಪ ಬಡಪಾಯಿ ರೈತ ಏನ್ ಮಾಡ್ಬೇಕು ಹೇಳ್ರಿ? ಅಲ್ಲ, ಮಾತೆತ್ತಿದ್ರ ಬಡವ್ರ ಪರ ಅಂತೀರಿ, ಬಡವ್ರ ತಮ್ಮ ತ್ರಾಸ್ ಹೇಳ್ಕೊಂಡು ಬಂದ್ರೆ ಹಿಂಗ ಧಿಮಾಕ್ ತೋರಿಸ್ತೀರಪ್ಪ. ಆದ್ರೂ ಖರ್ಗೆ ಸಾಹೇಬ್ರೆ, ಇಂಥ ದಿಮಾಕು, ಇಂಥ ಸೊಕ್ಕನ್ನ ನಾವು ಸಿದ್ದರಾಮಯ್ಯ ಅವ್ರು ತೋರಿಸಿದ್ರ ನೋಡಿದ್ವಿ. DK ಶಿವಕುಮಾರ್ ಅವರು ಮೊನ್ನೆ ಒಂದ್ ಸ್ವಲ್ಪ ತೋರಿಸಿದ್ರ, ಅದನ್ನೂ ಗೊತ್ತಾಗಿತ್ತು, ನೋಡಿದ್ವಿ. ಆದ್ರ ನಿಮ್ಮಿಂದ ಇದನ್ನ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಿಡ್ರಿ. ಅಲ್ಲ, ಯಾವ ಬಾಯಾಗ ನಿಮ್ದು 4 ಎಕರೆ ಹಾಳಾಗ್ಯದಂದ್ರ ನಂದು 40 ಎಕರೆ ಹಾಳಾಗ್ಯದ, ಪ್ರಚಾರಕ್ಕಾಗಿ ತೊಗರಿ ತಗೊಂಡು ಬಂದೀಯಾ? ತೊಗರಿ ಅಷ್ಟೇ ಅಲ್ಲ, ಉದ್ದು ಹೆಸರ ಎಲ್ಲಾ ಹಾಳಾಗಿರುವುದು ನನಗ್ ಗೊತ್ತೈತಿ. 6 ಹಡ್ದವಳು ಮುಂದ 3 ಹಡ್ದಕ್ಕಿ ಅಂತ ಹೇಳ್ತಿರಲ್ಲ. ಹೆಂಗ್ರಿ ಇದು? ಹೆಂಗ್ ಅಂತೀನಿ? ಇದು ರೈತರಿಗೆ ಮಾಡುವ ಅವಮಾನ ಅಲ್ಲೇನ್ ಹೇಳ್ರಿ? ಹಲೋ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರೆ, ಉಳಿದಿದ್ದನ್ನೆಲ್ಲ ನೀವು ಅಡ್ಡಬಾಯಿ ಹಾಕ್ತಿರ್ಲಾ. ಈಗ ಸಂಪತ್ತಿಲ್ಲಾರ್ದೆ ಇರುವುದಕ್ಕ ನಂದೊಂದಿರ್ಲಿ ಅಂತ ಮೂಗ್ ತೋರಿಸ್ಕೊಂಡು ಬರ್ತಿರ್ಲಾ. ಎಲ್ಲಿದಿರಿ ನೀವು? ಮೊದಲ ನಿಮ್ಮ ತಂದೆಯವ್ರು ಮಾತಾಡಿದ್ದಕ್ಕೆ ಏನಾರ ಐತ್ಯಾ ವಾಪಸ್ ಹೇಳಲಿಕ್ಕ? ಕೇಳ್ರಿ ಒಂದ್ಸಲ, ಏನಂತಾರಂತ ಹೇಳಿ. ಹಂಗೆ ಅದೇನೋ ಖರ್ಗೆ ಸಾಹೇಬ್ರು ಹೇಳಿದ್ರಲ್ಲ, ಪ್ರಚಾರದ ಹುಚ್ಚು ಅಂತ ಹೇಳಿ. ಪ್ರಚಾರದ ಹುಚ್ಚು ಅಪಾಪ ರೈತನಿಗೆ ಅಲ್ರಿ, ಕಂಡವ್ರ ವಿಷಯದಾಗ ಮೂಗ್ ತೋರಿಸುವಂತ ನಿಮ್ ಮಗನಿಗೆ ಇರಬಹುದು. ಅದನ್ನ ಕೇಳಿ ನೋಡ್ರಿ. ಅದ್ ಯಾರೋ ಕೇಳದ್ರಿ ನಿನ್ನೆ, ಗ್ರಹಣ ಅಲ್ಲೇನ್ರಿ ಮೇಡಮ್ ನೀವು ಆಚರಿಸೋದಿಲ್ಲ ಏನಂತ ಕೇಳಲಿಕ್ಕತ್ತಿದ್ರು. ಅದಕ್ಕ ನಾ ಹೇಳ್ದೆ, ಅಯ್ಯ ಗ್ರಹಣ ಇವತ್ ಹಿಡಿದಿರುದಲ್ಲ, ನಮ್ಮ ರಾಜ್ಯಕ್ಕೆ ಗ್ರಹಣ ಹಿಡಿದು 2.5 ವರ್ಷೇ ಆಗ್ಬಿಡ್ತು. ಇನ್ನ ಈ ಗ್ರಹಣ ಬಿಡ್ಬೇಕಂದ್ರೆ ಇನ್ನೊಂದ್ 2 ವರ್ಷರೇ ಕಾಯ್ಬೇಕು ಅಂತ ಹೇಳ್ದ ನೋಡ್ರಿ. ರಾಜ್ಯದ ಪರಿಸ್ಥಿತಿ ಹೆಂಗಾಗ್ಯದ ನೋಡ್ರಿ. ಮತ್ತ ಹಿಂದೂಗಳ ಪಾಡಂತೂ ಕೇಳುವಂಗಿಲ್ಲ ನೀವ. ಅದೇನೋ ಸಿದ್ದರಾಮಯ್ಯನವರು ಮೊನ್ನೆ ಮುಸ್ಲಿಮರ ಈದ್ ಹಬ್ಬದ ದಿನ ಹೇಳಿದ್ರಪ್ಪ, ಇಸ್ಲಾಂ ಶಾಂತಿಯ ಮತ ಅಂತ. ಇಸ್ಲಾಂ ಅಂದ್ರೆ ಶಾಂತಿ, ಮೊಹಮ್ಮದ್ ಪ್ರವಾದಿ ಅಂದ್ರೆ ಶಾಂತಿ ದೂತ. ಎಂಥ ಶಾಂತಿಯುತವಾದ ಮತ ಅಂದ್ರ ಇದನ್ನ ನೋಡಿದ್ರಿ ಗೊತ್ತಾಗ್ಬಿಡ್ತದೆ ನಿಮಗೆ. ಮೇಲ್ಗಡೆಯಿಂದ ಮಸೀದಿಯಿಂದ ನೆಕ್ಸ್ಟ್ ಅವ್ರೆ ಕ್ರಿಶ್ಚಿಯನ್ಸ್ ಕಲ್ಲು ಹೊಡೆದಿದ್ದು ಅವ್ರನ್ನೇ. ಬಟ್ ಅಲ್ಲಿ ಇದಿದೆ, ಅವರು ರಾಡು ಕಬ್ಬಿಣದ ರಾಡ್ಗಳು ಹೊಡೆದ್ರು. ನಮ್ಗೆ ರಾಡ್ ಬಿಟ್ಟು ನಮ್ಮ ಸ್ಟಾಫ್ನವ್ರಿಗೆಲ್ಲ ಕಲ್ಲು ಕೊಟ್ಟನೆಲ್ಲ. ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸ್ತಾರೆ. ಮಸೀದಿ ಮೇಲಿಂದ
ಅಕ್ಕಪಕ್ಕ ಸೈಡಿಂದ ಖಾಲಿ ಇದಿದೆ, ಅಲ್ಲೆಲ್ಲ ಔಸ್ಕೊಂಡೆಲ್ಲ ಎಸಿತಿದ್ದಾರೆ. ಇದ್ರಗಡೆ ಬಂದು ಯಾರು ಎಸಿಲಿಲ್ಲ, ಅದು ಔಸ್ಗೆ ಎಸಿತಿದ್ದಾರೆ. ನಾವೇನು ಮಾತಾಡಲಿಲ್ಲ, ನಾವೇನು ಇದು ಮಾಡಲಿಲ್ಲ ಅವ್ರಿಗೆ. ಅವ್ರ ಯಾಕೆ ಸರ್ ಬಂದು ಹೊಡಿಬೇಕು ನಮಗೆ? ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ, ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್. ಅವ್ರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ, ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ, ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದೇ ಇದ್ರ ಪರವಾಗಿಲ್ಲ ಅಂತ ಗಣೇಶನ ಬೇಗ ಬಿಡ್ತಾ ಇದೀವಿ. ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್. ಏನ್ ವಿಷಯಕ್ಕೆ ಗಲಾಟೆ ಪ್ರಾರಂಭ ಆಗಿತ್ತು? ಬರೀ ಗಣೇಶನ್ ತಗೊಂಡು ಹೋಗಿದ್ದಕ್ಕಷ್ಟೇ. ಇಸ್ಲಾಂ ಅಂದರೆ ಶಾಂತಿ. ಇನ್ನೇನಾಗ್ತದ ಹೇಳ್ರಿ? ಸರ್ಕಾರ ಬಂದ ಕೂಡ್ಲೆ ಕಲ್ಲು ಹೊಡೆಯೋರಿಗೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರಿಗೆ ಅಮಾಯಕರು ಅಂತ ಹೇಳಿ ಕೇಸ್ ಖುಲಾಸೆ ಮಾಡಿ ಬಿಡಿಸ್ಕೊಂಡು ಬಂದ್ರು. ಈಗ ಮತ್ತ ಶುರು ಹಚ್ಕೊಂಡಾರ ಅಷ್ಟೇ. ಮತ್ತ ಈ ಜಾತ್ಯತೀತತೆ ಪಾಠ ಮಾಡುವಂತಹ ಸೋಕಾಲ್ಡ್ ಜಾತ್ಯತೀತರೇ ಈಗ ಮಾತಾಡ್ರಪ್ಪ ಸ್ವಲ್ಪ. ಈದ್ ಹಬ್ಬ ಶಾಂತಿಯಿಂದ ನಡೀತದ, ಗಣೇಶ ಹಬ್ಬ ಯಾಕೆ ನಡೆಯುವುದಿಲ್ಲ ಅಂತ ಹೇಳ್ಬಿಟ್ರಲ್ಲ. ಗಣೇಶನ್ನ ತಗೊಂಡೋಯ್ತಾ ಇದ್ರು ಅಷ್ಟೇ. ಅಲ್ಲಿ ಆ ಮಸೀದಿ ಹತ್ರ ಹೋದ ತಕ್ಷಣ ಕಲ್ ತೂರಾಟ ಆಗಿದೆ. ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ, ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್. ಅವ್ರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ, ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ, ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನ ಬೇಗ ಬಿಡ್ತಾ ಇದೀವಿ. ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್. ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ, ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ ಒಂದ್ 6 ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡ್ದವ್ರೆ. ಅವ್ನ ಆಳ್ ನೋಡಿದ್ರೆ ಸರಿಯಾಗವ್ನೆ, ಆದ್ರೆ ಹೆಂಗ್ ಹೊಡ್ದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡ್ಗನ್ಗೆ. ಫುಲ್ ಬ್ಲಡ್ ಸರ್. ಇಲ್ಲಿ ಏನಾಯ್ತೈತೆ ಅಂದ್ರೆ ಮುಸ್ಲಿಮ್ಸ್ ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಸರ್. ಏನ್ ವಿಷಯಕ್ಕೆ ಗಲಾಟೆ ಪ್ರಾರಂಭ ಆಗಿತ್ತು? ಬರೀ ಗಣೇಶನ್ ತಗೊಂಡ್ ಹೋಗಿದ್ದಕ್ಕಷ್ಟೇ. ಈಗ ಅವ್ರು ಬರ್ಬೋದು, ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು, ನಾವ್ ಕೂಗಂಗಿಲ್ಲ. ಅಲ್ಲ, ಇವ್ರು 20% ಇದ್ರೆ ಹಿಂಗ, ಇನ್ನೇನರ 50% ಆದ್ರು ಅಂದ್ರ ಹಿಂದೂಗಳು ಗೋವಿಂದ ಗೋವಿಂದ. ನೋಡ್ರಿ ಮದ್ದೂರ್ನ್ಯಾಗ ಆ ಮಸೀದಿ ಮ್ಯಾಲ ಕದ್ದು ಕುಂತ್ಕೊಂಡ್ ಹೆಂಗ್ ಕಲ್ಲು ಹೊಡಿಲಿಕತ್ತಿದ್ರ ಅಂತ ಹೇಳಿ. ಅಲ್ಲ, ಅವ್ನು ಯಾರೋ ಬುರುಡೆ ಅದ ಅಂತ ಹೇಳಿದ್ದಕ್ಕ ಗುಡಿ ತನಕ ಬಂದ ಗುಂಡಿ ತೋಡ್ಬಿಟ್ರಿ. ಹಂಗೆ ಮಸೀದಿ ಒಳಗ್ನು ಒಂದಿಷ್ಟು ಎಷ್ಟು ಲೋಡ್ ಕಲ್ ಅದಾವ ಅಂತ ಹೇಳಿ ಚೆಕ್ ಮಾಡಿ ಹೇಳ್ರಲ್ಲ ಸ್ವಲ್ಪ. ಅದನ್ನು ನೋಡೇ ಬಿಡೋಣಲ್ಲ. ಹಾ, ಅದಾಗುದಿಲ್ಲಲ್ಲ? ಆಗುದಿಲ್ಲ. ಚೆನ್ನಾಗಿ ಹೇಳಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ಅದರ ನಡುವ ದಸರಾ ಹಬ್ಬಕ್ಕ ಬಾನು ಮುಸ್ತಾಕ್ ಉದ್ಘಾಟನೆ ಅಂತ ಕನ್ನಡ ಮಾತೆಯನ್ನ ಮಾತೆ ಅಂತ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಅವರು. ಅವರಿಂದ ಉದ್ಘಾಟನೆ ಮಾಡಿಸ್ತೀರಂತ. ಆಯ್ತು ಬಿಡ್ರಿ. ಅದಕ್ಕೆ ಸರಿಯಾಗಿ ಒಂದಿಷ್ಟು ಮಂದಿ ಹೋರಾಟಗಾರರದಾರ್ಯ. ಮತ್ತ ಹಿಂಗ ಡಿಸ್ಕಷನ್ಗೆ ಬಂದಿದ್ದ ಹೋರಾಟಗಾರನಿಗೆ ಮಾಳವಿಕಾ ಮೇಡಮ್ ಹೆಂಗ ಕೊಟ್ರು ನೋಡ್ರಿ ಗೂಸ. ಯಾರು ನಾಡೋಜ ಬಗ್ಗೆ ಹೇಳಿದ್ರು, ನಿಸಾರ್ ಅಹಮದ್ ಬಗ್ಗೆ. ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲು ಯಾವ್ದಾದ್ರು ಹೇಳಿ ನೋಡೋಣ, ಅವರನ್ನು ಉಲ್ಲೇಖ ಮಾಡಿರೋದ್ರಿಂದ. ಜೋಗದ ಸಿರಿ. ಹಾ, ಹೇಳಿ ಮುಂದಕ್ಕೆ. ನಿತ್ಯೋತ್ಸವ ಕವಿ ಜೋಗದ ಸಿರಿ ಬೆಳಕಿನಲ್ಲಿ. ಹೇಳಿ ಮುಂದಕ್ಕೆ ಹೇಳಿ. 2 ಸಾಲ ಹೇಳಿ. ಜೋಗದ ಸಿರಿನೇ 2 ಸಾಲ ಹೇಳಿ. ಕನ್ನಡದ ಆರಾಧಕರಲ್ವಾ ನೀವು? 2 ಸಾಲ ಹೇಳಿ. ಹೇಳ್ರಿ. ನಾವು ಮಾತಾಡಕ್ಕೆ ಬಂದಿದ್ದೀವಿ, ಹಾಡು ಹೇಳೋದಕ್ಕೆ ಬಂದಿಲ್ಲ. ಹಾಡು ಹೇಳ್ಬೇಡ್ರಿ. ನಾನೇ ಹಾಡಕ್ ಬಂದಿದ್ದೀನ? ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯೇ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಮುಂದಕ್ಕೆ ಹೇಳಿ. ನಿತ್ಯೋತ್ಸವ ಆದ್ಮೇಲೆ ಪದ ಯಾವುದು ಸರ್? ಹೇಳ್ರಿ. ಅದು ತಾಯಿ ಅನ್ನೋ ಪದ ಹೇಳಕ್ಕೆ ಏನ್ ಸಂಕೋಚ? ಹೇಳ್ರಿ. ತಾಯಿ ನಿತ್ಯೋತ್ಸವ. ಅವ್ರವ್ರು ಅವ್ರದೇ ರಾಜಕೀಯದಾಗ ಬ್ಯುಸಿ ಆಗಿಬಿಟ್ಟಾರ. DK ಸಾಹೇಬ್ರ ನೋಡಿದ್ರ ಈ ಸಲ ಕುಮಾರಸ್ವಾಮಿ ಅವರು ಸಾಲ್ದು ಅಂತ ಹೇಳಿ ಅನಿತಾ ಕುಮಾರಸ್ವಾಮಿ ಅವ್ರ ಹೆಸರನ್ನು ತೆಗೆದು ಬಿಟ್ಟಾರ. ಅಷ್ಟೇ ತಿಳ್ಕೊರ್ ನೀವು. ನಮ್ಮ ಅಭಿಮನ್ಯು ನಿಖಿಲ್ ಕುಮಾರಸ್ವಾಮಿ ಬಂಡೆ ಮುಂದೆ ಸವಾಲ್ ಹಾಕಿದ್ರಪ್ಪ.
ಅದ್ ಯಾವ ಅಧಿಕಾರಿ ಹೇಳದ್ನೋ, ಅದ್ ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗ್ ಗೊತ್ತಿಲ್ಲಪ್ಪ. ನಮ್ ಶಿವಕುಮಾರ ನನಗೆ ವಿಷಯವನ್ನ ತಿಳ್ಕೊಳ್ದಿರಾ ಅಲ್ಲಿ ರೈತರ ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂತ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ. ಅನಿತಾ ಕುಮಾರಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ. ನಿಮ್ ಮನೆ ದೇವರು ಸುಳ್ಳೆ, ನಿಮ್ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ, ವಿಷಯ ತಿಳ್ಕೊಂಡ್ ಮಾತಾಡಿ. ಹೋಗ್ಬಿಟ್ಟು ನಮ್ ಜಿಲ್ಲೆ ರೈತರ ಮುಂದೆ, ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈ ಕಟ್ಟೆ ಸುಮ್ನೆ ಕೂತ್ಕೊಂತೀವಿ ಅನ್ಕೊಂಡಿದೀರಾ? ಶಿವಕುಮಾರ್ ಅವರೇ, ನೀವ್ ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನ ಹಾಕ್ತೇನೆ. ನನ್ನ ತಾಯಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ನನಗೆ ಏನಾದ್ರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನ ಅವ್ರು ಏನಾದ್ರೂ ಸಲ್ಲಿಸಿದ್ರೆ ಎಷ್ಟು ಜಮೀನ್ ಇದೆಯೋ ಅಷ್ಟೂ ಜಮೀನನ್ನ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡವರಿಗೆ, ರೈತರಿಗೆ ದಾನ ಮಾಡ್ತೇವೆ. ಇವತ್ತೇ ಹೇಳ್ತಾ ಇದ್ದೇನೆ, ದಾನ ಮಾಡ್ತೇವೆ. ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತಾನೆ. ಆ ಹೃದಯ ವೈಶಾಲ್ಯತೆ ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿದೆ. ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ, ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ. ರಾಜ್ಯದ ಕಥೆಯಂತೂ ಹಿಂಗಾಗ್ಯದ ನೋಡ್ರಿ. ಇನ್ನ ದೇಶದ ವಿಷಯಕ್ಕೆ ಹೋದ್ರಿ ಅಂದ್ರ ನಮ್ಮ ರಾಹುಲ್ ಅಣ್ಣವ್ರದ್ದು ಯಾವ್ದೋ ಒಂದು ಹುಡುಗಿ ಜೊತೆ ಫೋಟೋ ವೈರಲ್ ಆಗ್ಲಿಕ್ಕತ್ತದ. ಈ ಫೋಟೋ ನೋಡಿದ ಕೂಡ್ಲೆ ಈ ಫೋಟೋದಾಗ ಇರೋರನ್ನ ಎಲ್ಲೋ ನೋಡ್ದಂಗದ ಅಂತ ಅನ್ಕೊಂಡ್ರೆ ನೀವನು ಹಾ ಕರೆಕ್ಟ್ ನೋಡ್ರಿ ಇವ್ರೇನಾ ಅವರು ಅಂತ ಹೇಳಿ ನೋಡ್ಬೇಕು ಒಂದ್ಸಲ ಚಂದಗೆ. ಬಹಳ ವರ್ಷದ ಹಿಂದ ಟೆನ್ನಿಸ್ ಕೋರ್ಟ್ನ್ಯಾಗ ರಾಹುಲ್ ಗಾಂಧಿ ಅವರ ಜೊತೆ ಇದ್ದಂತ ಹುಡುಗಿ ಇದೇ ಅದೇ ಇವ್ರ ಅಂತ ಮಂದಿಗ ಯೋಚನೆ ಮಾಡ್ಲಿಕ್ಕೆ ಚಾಲು ಮಾಡ್ಬಿಟ್ಟಾರ. ನಿಮಗೇನಾರ ಹಂಗೆ ಅನಿಸ್ತು ಗೊತ್ತಾಯ್ತು ಅಂದ್ರ ಕಮೆಂಟ್ ಮಾಡಿ ಹೇಳ್ರಲ್ಲ. ಏನಾರೇ ಸಿಹಿ ಸುದ್ದಿ ಕೊಟ್ರು ಕೊಡ್ಬಹುದ್ರಿ, ಯಾರಿಗ್ ಗೊತ್ತು. ನಮ್ಮ ರಾಹುಲ್ ಗಾಂಧಿ ಅವ್ರು ಹಿಂಗ್ಯಾಕಂತೀರಂದ್ರಿ ನೀವು? ಅಲ್ಲ ಪಾಪ ಸುಮ್ನಿರ್ರಪ್ಪ, ಹಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ. 55 ವರ್ಷಕ್ಕೆ ಇನ್ನೆಂತ ಸಿಹಿ ಸುದ್ದಿ ಅಂತ ನೀವು ಅಂತಿರಬಹುದು. ಪಾಪ ಮನ್ಸಿಗೆ ಹತ್ತೋದಿಲ್ಲೇನ್ರಿ ರಾಹುಲ್ ಗಾಂಧಿ ಅವರಿಗೆ? ಕಡಿದಾಗಿ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಿವಿ ನೋಡ್ರಿ. ಮೊನ್ನೆ ಟ್ರಂಪ್ ಕಡಿಯವರು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದ್ರ ಬ್ರಾಹ್ಮಣರಿಗೆ ಲಾಭ ಆಗ್ತದ ಅಂತಂದಿದ್ರಲ್ಲ, ಅದು ಯಾವ ತರದ ಲಾಭ ಅಂತ ಹೇಳಿ ಕಂಡು ಹಿಡ್ದೇ ಬಿಟ್ಟಿವ್ ನೋಡ್ರಿ. ಸುಶೀಲಮ್ಮ ಎಂತದಿಲ್ಲ ಕಣ್ರಿ, ಟಿವಿಲಿ ನ್ಯೂಸ್ ನೋಡ್ತಾ ಕೂತಿದ್ದೆ. ಅದ್ರಲ್ಲಿ ತೋರಿಸ್ತಾ ಇದ್ರು, ಅದು ಅಮೆರಿಕದು ಮಿನಿಸ್ಟ್ರು ಯಾರು ಆ ಯಪ್ಪ ಹೇಳ್ತಿದ್ದ, ಇಂಡಿಯಾ ರಷ್ಯಾದಿಂದ ಜಾಸ್ತಿ ಪೆಟ್ರೋಲ್ ತಗೊಂಡಷ್ಟು ಬ್ರಾಹ್ಮಣರಿಗೆ ಲಾಭ ಅಂತ. ಈಗ ನೋಡಿ, ನಾವು ಜಾಸ್ತಿ ಪೆಟ್ರೋಲ್ ತಗೊಂಡಷ್ಟು ಏನಾಗುತ್ತೆ, ಜಾಸ್ತಿ ಜನ ಹೋಗಿ ಗಾಡಿಗಳು ತಗೊಳ್ತಾರೆ. ಆ ಗಾಡಿಗಳಿಗೆ ಪೂಜೆ ಮಾಡ್ಸಕ್ ಯಾರ ಹತ್ರ ಹೋಗ್ತಾರೆ? ಬ್ರಾಹ್ಮಣರ ಹತ್ರ. ಆ ಗಾಡಿನ ಯದ್ವಾ ಓಡಿಸಿ ಹೊಗೆ ಹಾಕೊಂಡ್ರೆ ತಿಥಿ ಮಾಡ್ಸಕ್ ಯಾರ ಹತ್ರ ಹೋಗ್ತಾರೆ? ಬ್ರಾಹ್ಮಣರ ಹತ್ರ. ಈಗ ಅರ್ಥ ಆಯ್ತಾ ಯಾಕಪ್ಪ ಬ್ರಾಹ್ಮಣರ ಲಾಭ ಆಯ್ತು ಅಂತ ಹೇಳ್ತಿದ್ದ ಅಂತ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.